ಬುಕ್ಸ್ ಪ್ರೈಸ್ ಕಡಿಮೆ ಮಾಡಬೇಕು, ಸ್ಕಾಲರ್ಶಿಪ್ ಪರ್ಸೆಂಟೇಜ್ ಜಾಸ್ತಿ ಬಂದರೆ ಸ್ಕಾಲರ್ಶಿಪ್ ಎಲ್ಲ ಕೊಡಬೇಕು. ಸೀಟ್ಸ್ ಕಾಲೇಜಸಲ್ಲಿ ಯೂನಿವರ್ಸಿಟಿಯಲ್ಲಿ ಸೀಟ್ ಸಿಗಬೇಕು. ಪ್ರೈಸಸ್ ಕಮ್ಮಿ ಮಾಡಬೇಕು, ಗ್ಯಾಸ್ದು ಮತ್ತು ಡೈಲಿ ಪ್ರಾಡಕ್ಟ್ಸ್ ಹಾಲು ಆ ಥರ ಎಲ್ಲ ಕಡಿಮೆ ಮಾಡಬೇಕು. ಎಜುಕೇಷನಲ್ ಆಗಿರಲಿ ಮತ್ತು ಇದು ಮಹಿಳಾ ಅವ್ರಿಗೆ ಆಗಿರಲಿ ಬಜೆಟ್ ಎಲ್ಲ ತಿಂಗಳು ಕೊಡ್ತಾ ಇದ್ರಲ್ವ, ಅದನ್ನು ಸ್ವಲ್ಪ ಆದಷ್ಟು ಇನ್ಕ್ರೀಸ್ ಮಾಡಲಿ. ಆದರೆ ತಿಂಗಳು ಕರೆಕ್ಟಾಗಿ ಬರೋ ಥರ ಮಾಡಲಿ. ಕೆಲವೊಬ್ಬರಿಗೆ 1-2 ತಿಂಗಳಾದಮೇಲೆ ಮತ್ತೆ ಬರುತ್ತೆ. ಅದೇ ಥರ ಮತ್ತು ಎಜುಕೇಷನಲ್ಲೂ ಸ್ವಲ್ಪ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಆಗಲಿ, ಸ್ಕಾಲರ್ಶಿಪ್ಗೋಸ್ಕರ ಆಗಲಿ ಅವೈಲೇಬಲ್ ಮಾಡಿಕೊಡ್ಲಿ ಅಂತ ಕೇಳ್ಕೊತೀನಿ ಸರ್. ಅಭಿವೃದ್ಧಿಗೂ ಅವರು ಒಂದು ಬಜೆಟ್ ಅಂತ ಮಾಡ್ಕೋಬೇಕು, ಇದಕ್ಕೂ ಅಂತ ಮಾಡ್ಕೋಬೇಕು ಸರ್. ಇಲ್ಲ ಫ್ರೀ ಬಸ್ ಅವೈಲೇಬಲ್ ಮಾಡಿದವ್ರಿಗೆ ಸ್ವಲ್ಪ ಆದಷ್ಟು ಕಾಸ್ಟ್ ಇಡಬೇಕು, ಇಲ್ಲ ಫ್ರೀ ಬಸ್ ಫುಲ್ ಇಟ್ರೂ ಓಕೆ. ಈಗ ಬಡವರಿಗೆ ಹೆಲ್ಪ್ ಮಾಡಲಿ ಬೇಡ ಅಂತ ಅಲ್ಲ, ಈಗ ಗೌರ್ಮೆಂಟ್ ಎಂಪ್ಲಾಯಿಗಳಿಗೂ ಎಲ್ಲ ಅಮೌಂಟ್ ಎಲ್ಲ ಬರ್ತಿರುತ್ತೆ. ಬಟ್ ಅದೇ ದುಡ್ಡು ಬಡವರಿಗೆ ಈಗ ಅಕ್ಕಿ ಕೊಡೋದ್ರಿಂದ ಮುಖಾಂತರ ಅದರ ರೇಟ್ ಕಮ್ಮಿ ಮಾಡಿ ಅಂಥವೆಲ್ಲ ಕಮ್ಮಿ ಮಾಡ್ಬೋದು. ಈಗ ಜಾಸ್ತಿ ಎಣ್ಣೆ ರೇಟೆಲ್ಲ ಜಾಸ್ತಿ ಆಗ್ತಿದೆ, ಅದನ್ನೆಲ್ಲ ಕಮ್ಮಿ ಮಾಡ್ಬೋದು. ಒಂದು ಏತ ನೀರಾವರಿ ಯೋಜನೆಗಳಿಗೆ ಈ ಬಜೆಟ್ನಾಗ ಹಣ ಒದಗಿಸಿರ ಆ ಭಾಗದ ರೈತರ ಕಲ್ಯಾಣ ಆಗ್ತೈತಿ. ಮೊದಲು ಅದನ್ನು ಮಾಡಬೇಕು. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಸಾಕಷ್ಟು ಹಣ ಒದಗಿಸಿದ್ರೆ 15 ಲಕ್ಷ ಹೆಕ್ಟೇರ್ 15 ಲಕ್ಷ ಏಕರ್ ನೀರಾವರಿ ಆ ಭಾಗದ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೀನಿ. ಇಂಜಿನಿಯರ್ಗಳ ಪ್ರೊಡಕ್ಷನ್ ಫ್ಯಾಕ್ಟ್ರಿ ಅಂತಲೇ ಬೆಳಗಾವಿನ ಕರೀತಾರೆ. ಸಾಕಷ್ಟು ಇಂಜಿನಿಯರಿಂಗ್ ಕಾಲೇಜ್ಗಳಿರೋದ್ರಿಂದ ಇಲ್ಲಿ IT-BT ಕಂಪ್ನಿಗಳಿಗೆ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯನ ಮಾಡ್ತಾ ಇದ್ದೀವಿ. 2ನೇ ರಾಜಧಾನಿಯಾಗಿರುವಂಥ ಬೆಳಗಾವಿ ಜಿಲ್ಲೆಗೆ ಹೆಚ್ಚಿನ ಯೋಜನೆಗಳನ್ನು, ಹೆಚ್ಚಿನ ಹಣವನ್ನು, ಹೆಚ್ಚಿನ ಅಭಿವೃದ್ಧಿಯ ಕೆಲಸಗಳನ್ನು ತಾವು ಈ ಬಜೆಟ್ ಒಳಗೆ ಮಂಡಿಸಬೇಕು ಅಂಥೇಳಿ ಮಾನ್ಯ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಬೆಳಗಾವಿ ಎಲ್ಲ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ನಾವು ಒತ್ತಾಯನ ಮಾಡ್ತಾ ಇದ್ದೀವಿ. ಶೈಕ್ಷಣಿಕ ವಿಚಾರವಾಗಿರ್ಬೋದು, ಶಾಲೆಗಳ ವಿಚಾರ, ಬಸ್ಗಳ ವಿತರಣೆಯ ವಿಚಾರ ಮತ್ತು ಆಸ್ಪತ್ರೆಗಳ ವಿಚಾರ, ನೀರಾವರಿ ಯೋಜನೆಗಳ ವಿಚಾರ, ಪ್ರತಿಯೊಂದು ವಿಚಾರದಲ್ಲಿ ಪೂರ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ. ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ನಡುವೆ ಏನು ಅಂತರ ಇದೆ, ಆ ಅಂತರವನ್ನು ಹೋಗಲಾಡಿಸಲಿಕ್ಕೆ ಸಾವಿರಾರು ಕೋಟಿ ರೂಪಾಯಿ ಅಗತ್ಯ ಬಿದ್ದರೂ ಅದನ್ನು ಕೊಟ್ಟು ಸರ್ವರಿಗೂ ಸಮಬಾಳು ಸಮಪಾಲು ಅನ್ನುವಂತಹ ಸಮಪಾಲು ಕೊಟ್ಟು ಇಡೀ ಅಖಂಡ ಕರ್ನಾಟಕ ಒಂದೇ ಅನ್ನುವಂತಹ ಸಂದೇಶವನ್ನು ಈ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಸಾರಬೇಕು. ಈ ಬಜೆಟ್ಟು ಬಡವರ ಪರವಾಗಿರ್ತದೆ ಅಂತೇಳಿ ನಮ್ಮ ನಿರೀಕ್ಷೆ ಇದೆ. ಈಗಾಗಲೇ ಹಲವು ಕಾರ್ಯಕ್ರಮಗಳನ್ನು ಅವರು ಕೊಟ್ಟಿದ್ದಾರೆ, ನಮಗೆ ಗೃಹ ಯೋಜನೆ ತುಂಬ ಕೊಟ್ಟಿದ್ದಾರೆ. ಬಟ್ ಈ ಬಜೆಟ್ ನಮ್ಮ ಬಡವರ ಪರವಾಗಿ ಇರ್ತದೆ ಅಂತೇಳಿ ನಮ್ಮ ಒಂದು ಬಹಳ ನಿರೀಕ್ಷೆ ಇದೆ. ಒಂದು ಏತ ನೀರಾವರಿ ಯೋಜನೆಗಳಿಗೆ ಈ ಬಜೆಟ್ನಾಗ ಹಣ ಒದಗಿಸಿರ ಆ ಭಾಗದ ರೈತರ ಕಲ್ಯಾಣ ಆಗ್ತೈತಿ. ಮೊದಲು ಅದನ್ನು ಮಾಡಬೇಕು. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಸಾಕಷ್ಟು ಹಣ ಒದಗಿಸಿದ್ರೆ 15 ಲಕ್ಷ ಹೆಕ್ಟೇರ್ 15 ಲಕ್ಷ ಏಕರ್ ನೀರಾವರಿ ಆ ಭಾಗದ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೀನಿ. ಇಂಜಿನಿಯರ್ಗಳ ಪ್ರೊಡಕ್ಷನ್ ಫ್ಯಾಕ್ಟ್ರಿ ಅಂತಲೇ ಬೆಳಗಾವಿನ ಕರೀತಾರೆ. ಸಾಕಷ್ಟು ಇಂಜಿನಿಯರಿಂಗ್ ಕಾಲೇಜ್ಗಳಿರೋದ್ರಿಂದ ಇಲ್ಲಿ IT-BT ಕಂಪ್ನಿಗಳಿಗೆ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯನ ಮಾಡ್ತಾ ಇದ್ದೀವಿ. 2ನೇ ರಾಜಧಾನಿಯಾಗಿರುವಂಥ ಬೆಳಗಾವಿ ಜಿಲ್ಲೆಗೆ ಹೆಚ್ಚಿನ ಯೋಜನೆಗಳನ್ನು, ಹೆಚ್ಚಿನ ಹಣವನ್ನು, ಹೆಚ್ಚಿನ ಅಭಿವೃದ್ಧಿಯ ಕೆಲಸಗಳನ್ನು ತಾವು ಈ ಬಜೆಟ್ ಒಳಗೆ ಮಂಡಿಸಬೇಕು ಅಂಥೇಳಿ ಮಾನ್ಯ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಬೆಳಗಾವಿ ಎಲ್ಲ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ನಾವು ಒತ್ತಾಯನ ಮಾಡ್ತಾ ಇದ್ದೀವಿ. ಶೈಕ್ಷಣಿಕ ವಿಚಾರವಾಗಿರ್ಬೋದು, ಶಾಲೆಗಳ ವಿಚಾರ, ಬಸ್ಗಳ ವಿತರಣೆಯ ವಿಚಾರ ಮತ್ತು ಆಸ್ಪತ್ರೆಗಳ ವಿಚಾರ, ನೀರಾವರಿ ಯೋಜನೆಗಳ ವಿಚಾರ, ಪ್ರತಿಯೊಂದು ವಿಚಾರದಲ್ಲಿ ಪೂರ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ. ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ನಡುವೆ ಏನು ಅಂತರ ಇದೆ, ಆ ಅಂತರವನ್ನು ಹೋಗಲಾಡಿಸಲಿಕ್ಕೆ ಸಾವಿರಾರು ಕೋಟಿ ರೂಪಾಯಿ ಅಗತ್ಯ ಬಿದ್ದರೂ ಅದನ್ನು ಕೊಟ್ಟು ಸರ್ವರಿಗೂ ಸಮಬಾಳು ಸಮಪಾಲು ಅನ್ನುವಂತಹ ಸಮಪಾಲು ಕೊಟ್ಟು ಇಡೀ ಅಖಂಡ ಕರ್ನಾಟಕ ಒಂದೇ ಅನ್ನುವಂತಹ ಸಂದೇಶವನ್ನು ಈ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಸಾರಬೇಕು. ಈ ಬಜೆಟ್ಟು ಬಡವರ ಪರವಾಗಿರ್ತದೆ ಅಂತೇಳಿ ನಮ್ಮ ನಿರೀಕ್ಷೆ ಇದೆ. ಈಗಾಗಲೇ ಹಲವು ಕಾರ್ಯಕ್ರಮಗಳನ್ನು ಅವರು ಕೊಟ್ಟಿದ್ದಾರೆ, ನಮಗೆ ಗೃಹ ಯೋಜನೆ ತುಂಬ ಕೊಟ್ಟಿದ್ದಾರೆ. ಬಟ್ ಈ ಬಜೆಟ್ ನಮ್ಮ ಬಡವರ ಪರವಾಗಿರ್ತದೆ ಅಂತೇಳಿ ನಮ್ಮ ಒಂದು ಬಹಳ ನಿರೀಕ್ಷೆ ಇದೆ. ಆರೋಗ್ಯದ ಮೇಲೆ ಹೆಚ್ಚಿನ ಅಂದರೆ ಕ್ಯಾನ್ಸರು ಈ ಥರ ಇರುತ್ತಲ್ಲ, ಪೇಷಂಟ್ಗೆ ಹೆಚ್ಚಿನ ಇದು ಮಾಡಬೇಕು. ಬೇರೆ ಎಲ್ಲಕ್ಕಿಂತ ಆರೋಗ್ಯಕ್ಕೆ ಅವರು ಹೆಚ್ಚಿನ ಪ್ರಾಮುಖ್ಯ ಕೊಡಬೇಕು ಬಜೆಟ್ಗೆ. ಈಗ ಎಷ್ಟು ಹಾಸ್ಪಿಟಲಲ್ಲಿ ಕೆಲವೊಂದು ಬರುತ್ತೆ, ಈಗ ಮೋದಿದೆಲ್ಲ ಕೊಡ್ತಾರೆ, ಅದು ಎಲ್ಲದಕ್ಕೂ ಬರಲ್ಲ, ಕೆಲವೊಂದು ಇದೆಲ್ಲ ಸಿಗಲ್ಲ. ಅದಕ್ಕೋಸ್ಕರ ಅವರು ಹೆಚ್ಚಿದ್ದಕ್ಕೆ ಹೆಲ್ತಿಗೆ ಒಂದು ಒಳ್ಳೆ ಕೊಟ್ಟರೆ ನಮಗೆ ಇದು ಯೂಸ್ ಆಗುತ್ತೆ.
ಈ ಸರಿ ನಮ್ಮ ನಿರೀಕ್ಷೆ ಏನು ಅಂತ ಅಂದರೆ ಎಜುಕೇಷನ್ ಸೆಕ್ಟರಿಗೆ ಮತ್ತು ಇರೋವಂಥ ವೇಕೆನ್ಸಿನ ಹೇಗೆ ಫಿಲ್ ಮಾಡ್ತಾರೆ, ಇದಕ್ಕೆ ಬಜೆಟ್ ಅಲಾಟ್ಮೆಂಟ್ ಏನು ಇರುತ್ತೆ ಅನ್ನೋದು ನಮ್ಮ ಎಕ್ಸ್ಪೆಕ್ಟೇಷನ್. ಬಸ್ ಫ್ರೀ ಮಾಡಿದ್ದಾರೆ. ಸೊ ಬಸ್ ಫ್ರೀ ಮಾಡ್ದಂಗಿಂದ ಅವರು ಟ್ಯಾಕ್ಸ್ ಎಲ್ಲ ಜಾಸ್ತಿ ಮಾಡಿದ್ದಾರೆ. ಸೊ ಬಸ್ಸು ಫ್ರೀನ ಕ್ಯಾನ್ಸಲ್ ಮಾಡಿ ಟಿಕೆಟ್ ಕೊಡೋ ಥರ ಮಾಡಿದೆ ಮೇ ಬಿ ಟ್ಯಾಕ್ಸು ನಮಗೂ ಕಮ್ಮಿ ಆಗುತ್ತೆ ಟ್ಯಾಕ್ಸ್ ಕಟ್ಟೋದು. ಪ್ಲಸ್ ಇವಾಗ ತರಕಾರಿ ಅವೆಲ್ಲ ಟ್ಯಾಕ್ಸ್ ಎಲ್ಲ ಜಾಸ್ತಿ ಮಾಡ್ತಾಯಿದ್ದಾರೆ. ಸೊ ದಟ್ ಇದೊಂದು ಮಾಡಬೇಕು ಅಂತ ನನ್ನ ಅನಿಸಿಕೆ. ಬೆಲೆಗಳು ಕಡಿಮೆ ಆಗಬೇಕು. ಮತ್ತು ನಮಗೆ ರಿಟೈರ್ಡ್ ಪರ್ಸನ್ನು ಏಜ್ಡ್ಗೆ 60 ವರ್ಷ ಮೇಲ್ಪಟ್ಟವ್ರಿಗೆ ಏನಾದರೂ ಅನುಕೂಲ ಮಾಡಿಕೊಡ್ಬೇಕು ಅಷ್ಟೇ, ಇನ್ನೇನೂ ಇಲ್ಲ. ನಮ್ಮದು ಬೆಲೆಗಳು ಕಡಿಮೆ ಮಾಡಬೇಕು ಅಷ್ಟೇ. ದಿನನಿತ್ಯ ಬೇಕಾಗಿರೋದನ್ನು ಬೆಲೆ ಕಡಿಮೆ ಮಾಡಬೇಕು. ಬಜೆಟ್ ಅಂದರೆ ಹೆಂಗಸ್ರಿಗೆ ಸ್ವಲ್ಪ ಇದು ಮಾಡಬೇಕು ಸರ್. ನಮ್ಮಂಥರ ಕೆಲಸಕ್ಕೆ ಹೋಗ್ತೀವಿ, ಎಲ್ಲರೂ ಜಾಸ್ತಿ ಮಾಡ್ತಾ ಹೋದರೆ ನಾವೇನು ಮಾಡೋದು ಅಲ್ವಾ? ಯಾವುದ್ರಲ್ಲಾದರೂ ಸ್ವಲ್ಪ ಕಮ್ಮಿ ಮಾಡಿದ್ರೆ ನಾವು ಉಳ್ಕೊತೀವಿ. ರೇಷನ್ಗಳು ಎಲ್ಲ ರೇಟ್ ಜಾಸ್ತಿ ಆಗಿದೆ. ಬಜೆಟ್ ಇವಾಗ ಮಕ್ಳಿಗೆ ಫೀಸ್ಗಳು ಅದು ಇದು ಎಲ್ಲನೂ ರೇಟ್ ಜಾಸ್ತಿನೇ ಸರ್. ಸೊ ಯೂಶ್ವಲಿ ಪ್ರತಿ ಸತಿ ಸ್ಟೇಟ್ ಬಜೆಟಲ್ಲಿ ಅಗ್ರಿಕಲ್ಚರಲ್ ಮತ್ತು ಸರ್ವೇ ಸಾಮಾನ್ಯ ಜನರಿಗೆ ಯಾವಾಗಲೂ ಕಾನ್ಸಂಟ್ರೇಟ್ ಮಾಡಿ ಬಜೆಟ್ ಮಾಡ್ತಾಯಿದ್ದಾರೆ. ಬಟ್ ಅದ್ರ ಜೊತೆಗೆ ಅವ್ರಿಗೂ ಮಾಡಿ, ಬಟ್ ಅದಕ್ಕೆ ಎಲ್ಲದಕ್ಕಿಂತ ಯೂತ್ಸ್ ಅಂದರೆ ನಮ್ಮ ಥರ ಯಂಗ್ಸ್ಟರ್ಸ್ ಹೂ ಆರ್ ಇನ್ ದ ಏಜ್ ಆಫ್ 20 to 35 ಒಳಗಡೆ ಇರೋರಿಗೆ ಎಲ್ರಿಗೂ ಒಂದು ಬಿಸ್ನೆಸ್ ಆಪರ್ಚುನಿಟೀಸ್ನ ಗ್ರ್ಯಾಬ್ ಮಾಡಬೇಕು ಅಂತಾರೆ. ಅವರಿಂದ ಇನ್ನೂ ಸಾವಿರಾರು ಜನ ಹುಡುಗರಿಗೆ ಉದ್ಯಮ ಸಿಗುತ್ತೆ. ಸರ್ಕಾರಕ್ಕೆ ನಾವು ಮನವಿ ಮಾಡೋದು ಒಂದೇ ವಿಚಾರ, ಸಿದ್ದರಾಮಯ್ಯನವರು ಮೈಸೂರು ಜಿಲ್ಲೆಯವರು, ಅವ್ರಿಗೆ ನಾವು ಕೇಳ್ಕೊಳ್ಳೋದು ಯುವಕರನ್ನ ಮರ್ತಿದ್ದಾರೆ. ದಯಮಾಡಿ ಈ ಸತಿ ಬಜೆಟಲ್ಲಿ ಒಂದು ವಿಶೇಷವಾದ ಪ್ಯಾಕೇಜು ಘೋಷಣೆ ಮಾಡಲಿ, ಯುವಕರಿಗೆ ಒಂದು ಉತ್ತೇಜನ ಕೊಡಲಿ. ಅವರು ಸರ್ಕಾರ ನಮಗೆ ಬಲ ತುಂಬಿದ್ರೆ ನಾವು ದೇಶ ಕಟ್ಟಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಸರ್ಕಾರ ನಮ್ಮನ್ನು ಮರೆತುಬಿಟ್ರೆ, ಯುವಕರನ್ನ ಮರೆತುಬಿಟ್ರೆ ನಾವೇನು ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಪ್ರತಿ ಬಡ್ಜೆಟಲ್ಲೂ ನಿಮಗೆ ರೈತರಿಗೆ ಮತ್ತು ಮಹಿಳೆಯರಿಗೆ ಸಾಕಷ್ಟು ಒಂದು ಪ್ರಾಮುಖ್ಯತೆನ ಕೊಡ್ತಾರೆ. ಅದೇ ರೀತಿ ಈ ಸಲ ಯುವಕರಿಗೂ ಒಂದು ಪ್ರಾಮುಖ್ಯತೆ ಕೊಡಬೇಕು ಅಂಥೇಳಿ ನಾವು ಕೇಳ್ಕೊತೀವಿ. ಈಗ ಹೊಸ ಸ್ಟಾರ್ಟಪ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕು ಕರ್ನಾಟಕದಲ್ಲಿ ಅಂತಂದರೆ ಈ ಪ್ಲ್ಯಾನ್ ಅಪ್ರೂವಲ್ಸಿಂದ ಹಿಡಿದು ನಿಮಗೆ ಲೈಸ್ನಿಂಗ್ವರೆಗೂ ತುಂಬ ಹ್ಯಾಸಲ್ಸ್ ಇದೆ. ಅದನ್ನೆಲ್ಲ ಒಂದು ಸಿಂಗಲ್ ವಿಂಡೋ ಸಿಸ್ಟಮ್ ಕ್ಲಿಯರೆನ್ಸಲ್ಲಿ ಮಾಡಿಕೊಟ್ರೆ ಅದರಿಂದ ತುಂಬ ಯುವಕರು ಹೊಸ ಕಂಪ್ನಿಗಳನ್ನ ನಿರ್ಮಾಣ ಮಾಡೋದಕ್ಕೂ ಮುಂದೆ ಬರ್ತಾರೆ. ಹಾಗೂ ಈ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಕೂಡ ತುಂಬ ಸುಲಭವಾಗಿ ಆಗುತ್ತೆ. ನಾನೇನು ಕೇಳ್ಕೊಳ್ಳೋದು ಅಂತಂದರೆ, ಈಗ ನಾನೊಬ್ಬ ಯೂತ್ ಆಗಿ ಏನು ಎಜುಕೇಷನ್ ಮಾಡಿರ್ತೀವಿ, ಎಜುಕೇಷನ್ ತಕ್ಕಂತೆ ಕೆಲಸ ಸಿಗ್ತಾಯಿಲ್ಲ. ಸೊ ನಾವು ಕೇಳ್ಕೊಳ್ಳೋದೇನು ಅಂತಂದರೆ, ಯುವಕರಿಗೆ ಹೆಲ್ಪ್ ಆಗೋವಂಥದ್ದು ಒಂದು ಪ್ಯಾಕೇಜ್ನ ಕೊಡಿ, ಅಂದರೆ ಬಜೆಟಲ್ಲಿ ಕೊಡಿ. ಏನು ಮಾಡ್ಬೋದು ಅಂತಂದರೆ, ನಮ್ಮಂಥ ಯುವಕರಿಗೆ ನಮ್ಮ ಶಕ್ತಿ ತುಂಬುವಷ್ಟು ನಾವು 10 ಜನಕ್ಕೆ ಕೆಲಸ ಕೊಡೋಂಗೆ ಮಾಡ್ಬೋದು. ಇಲ್ಲ ಅಂತಂದರೆ ಈಗ ನಿಮಗೆ ಗೊತ್ತಿರೋಂಗೆ ಎಲ್ಲ ಕಡೆ ಲಂಚ ಕರಪ್ಷನ್ ಅಂತ ಇದ್ದೇ ಇದೆ ಸರ್. ಅದು ಯಾವುದೇ ಕ್ಯಾಟಗರಿಗೆ ಹೋಗ್ಬೋದು, ಗೌರ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ಸೆಕ್ಟರ್ಗಾಗಿರ್ಬೋದು. ಸೊ ಎಜುಕೇಷನ್ ಮಾಡ್ದಂಗೆ ಆ ಬೇಸ್ ಮೇಲೆ ಕೆಲಸ ಸಿಗ್ತಾಯಿಲ್ಲ. ಸೊ ನನ್ನ ಕಡೆಯಿಂದ ಮನವಿ ಏನು ಅಂತಂತಂದರೆ, ಯೂತ್ಗಳಿಗೆ ಹೆಲ್ಪ್ ಆಗೋಂಥ ಪ್ಯಾಕೇಜ್ ಕೊಟ್ಟು ಅವ್ರಿಗೆ ಏನು ಒಂದು ಮಾನಸಿಕ ಸ್ಥೈರ್ಯ ಇರ್ಬೋದು, ಮತ್ತೊಂದಿರ್ಬೋದು, ಮೂಲ ಅದರಿಂದ ಕೊಡ್ತಾ ಹೋಯ್ತು ಅಂತಂದರೆ ಒಂದು ದೇಶದ ಬೆನ್ನೆಲುಬಾಗಿ ಯುವಕರು ನಿಂತ್ಕೋತಾರೆ.